ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿನ ಬಂದು ಬೆಳಗ್ಗೆಯಿಂದನೇ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ನಾರ್ಮಲಾಗಿ ಮನೆ ಕ್ಲೀನಿಂಗ್ ಎಲ್ಲ ಆಗೋಗ್ಬಿಟ್ಟಿದೆ. ಈಗ ಟೈಮ್ ಬಂದು ಒಂದು 7 ಗಂಟೆ 6:30 6:45 7 ಗಂಟೆ ಆಗಿರ್ಬೋದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತುಂಬ ಈಸಿಯಾಗಿ ದೋಸೆ ಇಟ್ಟಿದೆ. ಅದಕ್ಕೆ ಏನನ್ನ ಆಲ್ಟ್ರೇಷನ್ ಆಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಪೂಜೆ ಮಾಡ್ತಾ ಇದ್ದಂಗೆ ಒಂದು ಪಾಸಿಟಿವ್ ಎನರ್ಜಿ ಅಂದಂಗೆ ಬಲಗಡೆಯಿಂದ ಹೂವು ಕೊಟ್ಟರು ಲಕ್ಷ್ಮಿ. ಒಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ಆಗೋದು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಅಷ್ಟೇ. ಹಾಗೆಯೇ ಕಾಫಿ ಎಲ್ಲ ಕುಡಿದು ಈಗ ದೋಸೆ ಇಟ್ಟು ಸ್ವಲ್ಪ ಕಮ್ಮಿ ಇತ್ತು, ಆಲ್ಟ್ರೇಷನ್ ಮಾಡೋಣ ಅಂದಮೇಲೆ ಅದಕ್ಕೆ ಸ್ವಲ್ಪ ರವೆ ಹಾಕ್ಬಿಟ್ಟು ಕಲಸಿ ಒಂದು 10-15 ನಿಮಿಷ ನೆನೆಸಿಡ್ತಾ ಇದ್ದೀನಿ. ಇನ್ನು ನಾನು ಮತ್ತು ಅತ್ತೆ ಎಲ್ಲ ಸೇರಿಕೊಂಡು ಇವತ್ತು ಕಿಚನಲ್ಲಿ ಅಡುಗೆ ಮಾಡ್ತಾ ಇರೋದು. ಇವತ್ತೇನಪ್ಪ ಅಂದರೆ ದೋಸೆ ನಾನು ಮಾಡ್ತಾಯಿದ್ನ, ಇನ್ನು ವೆಜ್ ಕುಷ್ಕ ಅಂತ ಮಾಡ್ತಾರೆ ನಮ್ಮತ್ತೆ. ಅದೇನೋ ಡೆಂಕ್ನಿ ಕೋಟೆ ಕುಷ್ಕ ಅಂತ ಹೇಳ್ತಾರೆ. ನಾರ್ಮಲಾಗಿ ಟೊಮೆಟೊ ಬಾತ್ ಥರನೇ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದನ್ನು ನನ್ನ ಹಸ್ಬೆಂಡ್ ಅಂತೂ ವಾರದಲ್ಲಿ 2 ಸಲ ಕೇಳಿ ಮಾಡಿಸ್ಕೊತಾರೆ. ಅದಕ್ಕೆ ನಮ್ಮತ್ತೆ ಈ ಕಡೆ ಅವರಿಗೆ ಕುಷ್ಕ ರೆಡಿ ಮಾಡ್ತಾಯಿದ್ರೆ, ನಾನು ಮಕ್ಕಳಿಗೆ ಮತ್ತು ನಮಗೆಲ್ಲ ದೋಸೆ ರೆಡಿ ಮಾಡ್ತಾಯಿದ್ದೆ. ಇನ್ನು ನಾರ್ಮಲ್ ದೋಸೆ ಬೇಡ ಅಂದ್ಬಿಟ್ಟು ಇವತ್ತು ಅದ್ರ ಮೇಲೆ ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಸೆಟ್ ದೋಸೆ ಥರ ಮಾಡೋಣ ಅಂತ, ವೆಜಿಟೇಬಲ್ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಇದನ್ನೆಲ್ಲ ತುರಿದು ಇಟ್ಕೊಂಡು ಇನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ದೋಸೆ ಹಿಟ್ಟು ನೆನಿಬೇಕು ರವೆ ಹಾಕಿರೋದಕ್ಕೆ. ಅಷ್ಟರಲ್ಲಿ ಈ ಕಡೆ ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲು ಕಡಲೆ ಬೀಜ ಚಟ್ನಿ. ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆಬೀಜ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟೇ ಎಲ್ಲ ಹಾಕಿ ರುಬ್ಕೊಂಡ್ರೆ ಆಯಿತು. ಒಗ್ಗರಣೆ ಏನು ಅವಶ್ಯಕತೆ ಇಲ್ಲ, ಬೇಕು ಅಂದರೆ ಹಾಕೊಬೋದು. ಕಡಲೆಬೀಜ ಚಟ್ನಿ ಬೇಗನೆ ಖಾಲಿಯಾಗುತ್ತೆ. ಒಗ್ಗರಣೆ ಹಾಕೋ ನೆಸೆಸಿಟಿ ಏನಂದರೆ ಟೇಸ್ಟು ಇರುತ್ತೆ, ಆಮೇಲೆ ಬೇಗ ಅಳಿಸೋಗಲ್ಲ ಅನ್ನೋದು ಕಾರಣಕ್ಕೂ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನೇನು ಒಗ್ಗರಣೆ ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಹಂಗೆ ರುಬ್ಬಿಟ್ಟಿದ್ದೆ. ಹಾಗೆಯೇ ಈ ಕಡೆ ದೋಸೆಗಳ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಲಂಚ್ ಬಾಕ್ಸ್ಗಂತೂ ಇವತ್ತಿಂದ ನನ್ನ ಮಗನಿಗೆ ರಜೆ ಇದೆ. ಇವತ್ತಿಂದ ಅಲ್ಲ, ನಾಳೆಯಿಂದ ರಜೆ ಇದೆ. ಅವ್ನಿಗೆ ಇವತ್ತು ಬೇಗ ಬಿಡ್ತಾರೆ. ಹಾಗೆಯೇ ಮಗಳಿಗೆ ಮಾತ್ರ ರಜೆ ಇಲ್ಲ. ಇನ್ನು ದೀಪಾವಳಿಗೂ ರಜೆ ಇಲ್ಲ ಅವಳಿಗೆ. ಫುಲ್ಲು ಸ್ಕೂಲ್ ಇದೆ, ಫುಲ್ ಡೇನೂ ಸ್ಕೂಲ್ ಇಟ್ಟಿದ್ದಾರೆ, ನೋಡಬೇಕು. ಈ ಕಡೆ ಅತ್ತೆ ಕೂಡ ಫ್ರೆಶ್ ಅಪ್ ಆಗಿ ಬಂದು ಇನ್ನು ಬೇಗ ಎಲ್ಲ ತಿಂಡಿ ಮಾಡ್ಕೊಳ್ತಾ ಇದ್ದೀವಿ. ಅವ್ರಿಗೂ ಅಷ್ಟೇ ಕುಷ್ಕ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ನನ್ನ ಹಸ್ಬೆಂಡು ನನ್ನ ಮಗನಿಗೆ ಅದು ಏನು ಇಷ್ಟನೋ ಗೊತ್ತಿಲ್ಲ, ಯಾವಾಗ ನೋಡಿದ್ರೂ 3 ಟೈಮು ಕೊಡಿ ಅದನ್ನೇ ತಿಂತಾರೆ. ಈಗ ದೋಸೆ ಎಲ್ಲ ಪ್ಯಾಕ್ ಮಾಡಿ ಹುಡುಗರಿಗೆಲ್ಲ ಸ್ಕೂಲಿಗೆ ಕಳಿಸಿ ಆನಂತರ ಇದನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ವಿ. ಕುಷ್ಕಾಯಿಗೆ ಏನಿಲ್ಲ, ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿದ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಅದು ಅಷ್ಟು ಆದಮೇಲೆ ಈಗ ಇದಕ್ಕೆ ಟೊಮೆಟೊ ಮತ್ತು ಕೊತ್ತಂಬರಿ, ಸ್ವಲ್ಪ ಅರಿಶಿನ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋದಷ್ಟೇ. ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಚೆನ್ನಾಗಿ ಎಲ್ಲ ಗೊಜ್ಜು ರೀತಿ ಆಗಿದ ನಂತರ ಇದಕ್ಕೆ ನಾನಿವಾಗ ಅಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಬಿಸಿಯಾದ ಕುಷ್ಕ ರೆಡಿ ಆಗೋಗ್ಬಿಡುತ್ತೆ. ಇದೆಲ್ಲ ಆದಮೇಲೆ ಸ್ವಲ್ಪ ಮನೆ ಡೆಕೋರೇಷನ್ ಮಾಡಬೇಕು ಅಂತ ಹೋಗಿದ್ವಿ. ಅದು ಡೆಕೋರೇಷನ್ಗೋಸ್ಕರ ಹೋಗಿಲ್ಲ, ಈಚೆ ದಿವಾನ ಹಾಕಿದ್ವಲ್ಲ, ಅದು ಮಳೆ ನೀರಿಗೆ ಎಗರಿ ದಿವಾನ ಎಲ್ಲ ಹಾಳಾಗೋ ಥರ ಆಗ್ತಾಯಿತ್ತು. ಇನ್ನು ನೀರೆಲ್ಲ ಬಿದ್ದರೆ ಚೆನ್ನಾಗಿರಲ್ಲ, ಜಾಸ್ತಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇನ್ನು ಫಿಶ್ ಟ್ಯಾಂಕ್ ಇಟ್ಟಿದ್ನಲ್ಲ, ಆ ಜಾಗಕ್ಕೇ ಇವಾಗ ದಿವಾನ ಇಡೋಣ ಅಂದ್ಬಿಟ್ಟು. ಇನ್ನು ದೀಪಾವಳಿ ಹಬ್ಬ ಕೂಡ ಬರ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅಂದರೆ ಹಾಲ್ ಕೂಡ ಕ್ಲೀನಾಗಿ ಡೆಕೋರೇಟ್ ಮಾಡೋ ಥರ ಇರುತ್ತೆ ಅನ್ನೋ ಕಾರಣಕ್ಕೆ 2 ಒಂದೇ ಸಲ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ನಾನು ಕೂಡ ಮತ್ತು ಅತ್ತೆ ಇಬ್ಬರೂ ರೆಡಿ ಮಾಡ್ತಾ ಇದ್ದೀವಿ. ನನ್ನ ಕೈಯಲ್ಲಿ ಒಬ್ಳ ಕೈಲಂತೂ ತೂಕ ಜರುಗ್ಸೋಕೆ ಆಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ತೂಕ ಇದೆ. ಇವತ್ತು ಇಬ್ಬರು ಸೇರಿಕೊಂಡು ಎಲ್ಲ ಫುಲ್ಲು ಕ್ಲೀನಾಗಿ ರೆಡಿ ಮಾಡಿದ್ವಿ. ಆದರೂ ಎಷ್ಟು ತೂಕ ಇದೆ ಅಂದರೆ ಫಿಶ್ ಟ್ಯಾಂಕಲ್ಲಿ ನೀರು ತೆಗಿಬೇಕಾಗಿತ್ತು, ನಾವು ಹಾಗೆ ಜರುಗಿಸಿದ್ವಿ. ಸರಿ ಇನ್ನೇನು ಫಿಶ್ ಟ್ಯಾಂಕ್ ತೊಳೆಯೋಣ ಅಂತ ಇದ್ವಿ. ಈಗ ತಾನೇ ರೀಸೆಂಟಾಗೂ ಕೂಡ ತೊಳೆದಿದ್ದೆ, ಅದೇನೋ ಗೊತ್ತಿಲ್ಲ ಸ್ವಲ್ಪ ಗಲೀಜಾಗಿದೆ. ಅದಕ್ಕೋಸ್ಕರ ಸ್ವಲ್ಪ ಮೇಲೇ ನೀರೆಲ್ಲ ಚೇಂಜ್ ಮಾಡಿ ಸುಮ್ಮನೆ ಹಾಗೇ ಫಿಶ್ ಹೊರಗಡೆ ತೆಗಿದಿರನೇ ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅದನ್ನು ಮಾಡ್ಕೊಳ್ಳೋಣ ಅಂತ ಇದ್ದೆ. ಇನ್ನು ಈ ಕಡೆ ದಿವಾನ ಎಲ್ಲ ಇಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಲು ತುಂಬ ಅಗಲವಾಗಿ ಕಾಣ್ತಾಯಿತ್ತು ಇಷ್ಟು ದಿನ, ಇವಾಗ ಸ್ವಲ್ಪ ಚಿಕ್ಕ ಕಾಣಿಸ್ಬಿಡ್ತು ಎಲ್ಲ ಇಟ್ಟ ಮೇಲೆ. ಅಂದರೆ ಇದು ಅಗಲನೇ ಇದೆ, ಆದ್ರೂ ಸ್ವಲ್ಪ ಎಲ್ಲ ಹತ್ರನೇ ಇದೆ ಅನ್ನೋ ಥರ ಆಯಿತು. ಇನ್ನು ಈ ದಿವಾನದೊಳಗಡೆ ನಿಮಗೆ ಹಿಂದಿನ ಬ್ಲಾಗಲ್ಲಿ ತೋರಿಸ್ದಂಗೆ ಬೆಡ್ಶೀಟು,
ಕರ್ಟನ್ಸು ಮತ್ತು ಸೋಫಾ ಕವರ್ಸು ಇದನ್ನೆಲ್ಲ ಇಟ್ಟಿದ್ದೀನಿ. ಯಾಕಂದರೆ ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ತೀವಲ್ವ, ಇನ್ನು ಅದಕ್ಕೆ ಕೈಗೆ ಸಿಗೋ ಥರನೇ ದಿವಾನದಲ್ಲಿ ಇಟ್ಬಿಟ್ಟಿದ್ದೀನಿ. ನಾನು ಅಂದ್ಕೊಂಡಿದ್ದು ಈ ಟೇಬಲ್ನ ಇಲ್ಲಿಗೆ ಜರುಗಿಸಿ ಆ ಟೇಬಲ್ನ ಅಲ್ಲಿಗೆ ಜರುಗಿಸಿಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ ಅಲ್ವಾ ಅಂತ. ಅದು ಏನಾಯಿತು ಅಂದರೆ ಇನ್ನು ಎಲ್ಲ ಜರುಗಿಸ್ಕೊಟ್ಬಿಟ್ಟು ಸ್ವಲ್ಪ ಅವರು ಹೊರಗಡೆ ಹೋಗಬೇಕಾಗಿತ್ತು. ಅದಕ್ಕೆ ಅವರು ಹೊರಗಡೆ ಹೊರಟ್ರು ನಮ್ಮತ್ತೆ. ಇನ್ನು ಬರೋದು ಸಂಜೆ ಆಗುತ್ತೆ ಅಂತ ಹೇಳಿದರು. ಇನ್ನು ತೂಕ ಇರೋದೆಲ್ಲ ಜೋಡಿಸ್ಕೊಂಬಿಟ್ಟು ಇನ್ನು ನಾರ್ಮಲ್ ನನಗೆ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸನ ನಾನು ಮಾಡ್ಕೊಳ್ಳೋಂಗೆ ಬಿಟ್ಟೋದ್ರು. ಆಲ್ಮೋಸ್ಟ್ ಪಾತ್ರೆ ತೊಳ್ಕೊಟ್ಟು ಆಲ್ಮೋಸ್ಟ್ ಎಲ್ಲ ಕೆಲಸ ಒಂದು 50% ಕೆಲಸನೇ ಮುಗ್ದೋಗ್ಬಿಟ್ಟಿತ್ತು. ಇನ್ನು ಇದನ್ನೆಲ್ಲ ಜೋಡಿಸ್ಕೊಳ್ಳೋದು ಎತ್ತಿಡೋದು ಇಷ್ಟೇ ನಮ್ಮದು. ಪಾಪ ಅವರೂ ಅಷ್ಟೇ ಇನ್ನು ಹೊರಟರು ಎಲ್ಲ ಹೇಳ್ಬಿಟ್ಟು. ಈಗ ಇದನ್ನೆಲ್ಲ ಜೋಡಿಸಿ ಎಲ್ಲ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಎಷ್ಟೊತ್ತು 1 hour ಕೆಲಸ ಅಲ್ವಾ ಅಂತ. ಆದರೆ ಇದನ್ನೆಲ್ಲ ಜೋಡಿಸಿ ಎಲ್ಲ ಮಾಡೋಷ್ಟರಲ್ಲಿ ಮಿನಿಮಮ್ ಏನಿಲ್ಲ ಅಂದರೆ 3 hours ಆಯಿತು. ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿ, ಫಿಶ್ ಟ್ಯಾಂಕ್ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೋಗಿ ಅದೇನೇನೋ ಆಗಿ ಪೂರ್ತಿ ಕ್ಲೀನ್ ಮಾಡಿ ಸಿಕ್ಕಾಪಟ್ಟೆ ಕೆಲಸ. ಟಯರ್ಡ್ ಆಯಿತು. ಬೆಳಗ್ಗೆ ಬೇಗ ಕೂಡ ಎದ್ದೊಳ್ತೀನಿ 5 o'clockಗೆ. ಇವತ್ತು ರೆಸ್ಟೇ ಇರಲಿಲ್ಲ, ಆ ಥರ ಆಗೋಗ್ಬಿಟ್ಟಿತ್ತು. ಎಲ್ಲ ಮುಗಿಯೋಷ್ಟರಲ್ಲಿ ಒಂದು 4 o'clock ಏನೋ ಆಗಿತ್ತು. 4 o'clock ಆದ ನಂತರ ಇನ್ನೊಂದು ಸ್ವಲ್ಪ ಎಲ್ಲ ಮಾಮೂಲಿ ಇದ್ದೇ ಇರುತ್ತಲ್ಲ, ಬಟ್ಟೆ ಒಣಗಾಕಿರೋವೆಲ್ಲ ತಂದು ಮಡಚಿಟ್ಬಿಟ್ಟು ಇನ್ನು ಮಿಕ್ಕಿದ ಸ್ವಲ್ಪ ಚಿಕ್ಕ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಒಂದು 1/2 hour ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಅದಾದಮೇಲೆ ಸಂಜೆ ಹಾಗೆ ಹೋಯಿತು. ಇನ್ನು ಮತ್ತೆ ಕೈಕಾಲು ಮುಖ ತಿಳ್ಕೊಂಡು ದೀಪ ಹಚ್ಚಿ ಇನ್ನು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಎಷ್ಟೆಲ್ಲ ಬೇಗ ಮುಗಿಸೋಣ ಕೆಲಸ ಅಂದ್ರೂ ಮುಗಿಸ್ತಾನೆ ಇರಲಿಲ್ಲ. ಆದರೂ ಲಾಸ್ಟಲ್ಲಿ ಇನ್ನೇನು ಎಲ್ಲ ಕೆಲಸ ಆಗಿ ಒಂದು ಮನೆ ಕ್ಲೀನ್ ಆಗೋಯ್ತಲ್ಲ, ಆವಾಗ ನಾನು ಮಾಡಿರೋ ಇಷ್ಟು ಸುಸ್ತಿನ ಕೆಲಸ ಎಲ್ಲನೂ ಅದನ್ನ ನೋಡಿದ ತಕ್ಷಣ ನನ್ನ ಸುಸ್ತೆಲ್ಲ ಹೊರ್ಟೋಯ್ತು. ಆರಾಮ್ ಅನ್ನಿಸ್ತು. ಮನಸ್ಸೊಂಥರ ನೆಮ್ಮದಿ ಅನ್ನಿಸ್ತಾಯಿತ್ತು. ಯಾಕಂದರೆ ಅಷ್ಟು ಕ್ಲೀನಾಗಿ ಕಾಣ್ತಾಯಿತ್ತು ಲಿವಿಂಗ್ ರೂಮ್ ಅಂತೂ. ಇನ್ನು ಫಿಶ್ ಟ್ಯಾಂಕಲ್ಲಿ ನೀರೆಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ಬರೀ ನೀರು ಮಾತ್ರ ಚೇಂಜ್ ಮಾಡಿದೆ, ಕಲ್ಲೆಲ್ಲ ತೊಳೆಯೋಕೆ ಹೋಗಲಿಲ್ಲ. ಕಲ್ಲೆಲ್ಲ ಸ್ವಲ್ಪ ನೀಟಾಗೇ ಇತ್ತು, ಗ್ಲಾಸ್ ಮಾತ್ರ ಸ್ವಲ್ಪ ಗಲೀಜಾದಂಗಿತ್ತು. ಅದಕ್ಕೋಸ್ಕರ ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಇನ್ನು ತಿಂಡಿ ಬೇರೆ ಕೊಟ್ಟಿರಲಿಲ್ಲ, ನನ್ನ ಹಸ್ಬೆಂಡು ಕೂಡ ಬಂದರು. ತಿಂಡಿ ಕೊಟ್ಬಿಡೋಣ ಅಂತ ಬೇಗ ಮಾಡಿದೆ. ಏನೋ ಹೇಳ್ತಾಯಿದ್ರು, ಅದು ನೋಡಿ ಕುಷ್ಕ ಮಾಡಿದ ದಿನ ಅಂತೂ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅದೇನೋ ಗೊತ್ತಿಲ್ಲ, ಒಳ್ಳೆ ಬಿರಿಯಾನಿ ನೋಡ್ದಂಗೆ ಆಡ್ತಾರೆ. ಆದ್ರೂ ವಾರಕ್ಕೆ 2 ಸಲ ಅಂತೂ ಕಂಪಲ್ಸರಿ. ಅವ್ರದ್ದು ವಾರಕ್ಕೆ 2 ಸಲ ಈಸಿ ರೆಸಿಪಿನೇ ಅಂತಲೇ ಹೇಳ್ಬೋದು. ಆದರೆ ಅವ್ರಿಗೆ ತುಂಬ ಇಷ್ಟ. ನನಗೆ ನಮ್ಮ ಮನೇಲಿ ಇನ್ಯಾರಿಗೂ ಇಷ್ಟ ಇಲ್ಲ. ಆಗಲೇ ಹೇಳ್ದಂಗೆ ಇನ್ನು ಫಿಶ್ ಟ್ಯಾಂಕ್ ಎಲ್ಲ ಜರುಗಿಸ್ತಾ ಇದ್ದೀವಿ. ಇದನ್ನೆಲ್ಲ ಜರುಗಿಸೋ ಅಷ್ಟರಲ್ಲಂತೂ ಸಾಕಾಗೋಯ್ತು. ಸ್ವಲ್ಪ ನೀರೆಲ್ಲ ತೆಗೆದ್ಬಿಟ್ಟು ಖಾಲಿ ಇಡೋಣ ಅಂದರೆ ಮತ್ತೆ ಯಾರೆಲ್ಲ ತೊಳಿಲೇಬೇಕು. ಒಂದ್ಸಲ ಓಪನ್ ಮಾಡಿದ್ವಿ ಅಂದರೆ ಎಲ್ಲ ಅಂದರೆ ಕಲ್ಲುಗಳೆಲ್ಲ ತೆಗೆದ್ವಿ ಅಂದರೆ ತೆಗಿಲೇಬೇಕು. ಇನ್ನೂ ಇದನ್ನು ತೊಳೆದು ಒಂದು 15 days ಆಗಿಲ್ಲ. ಸುಮ್ಮನೆ ಹಾಕಿ ಅಂದ್ಬಿಟ್ಟು ಬರೀ ನೀರು ಚೇಂಜ್ ಮಾಡಿ ಇನ್ನು ಮೋಟ್ರೆಲ್ಲ ಹಾಕ್ತೀವಲ್ಲ, ಫಿಲ್ಟ್ರ್ ಆಗುತ್ತೆ ನೀರು ಫಿಲ್ಟ್ರೆಲ್ಲ ಆದಮೇಲೆ ಒಂದು 24 hours ಆದಮೇಲೆ ನೀಟಾಗಿ ಕಾಣುತ್ತೆ, ಫ್ರೆಶ್ ಆಗಿರುತ್ತೆ. ಅದಕ್ಕೋಸ್ಕರ ಇನ್ನು ಮೋಟ್ರೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು.
ಮೋಟ್ರೆಲ್ಲ ಕ್ಲೀನ್ ಮಾಡಿ ಇನ್ನು ಮಾಮೂಲಿಯಾಗಿ ಇನ್ನೊಂದ್ಸಲಿ ಗ್ಲಾಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಮಾಮೂಲಿ ನೀರನ್ನ ಬಿಟ್ಟಿದ್ದು. ಮತ್ತು ಇನ್ನೊಂದೇನಪ್ಪ ಅಂದರೆ ದೇವ್ರ ಮನೆಯಲ್ಲಿ ಸ್ವಲ್ಪ ಫೋಟೋಸ್ ಎತ್ಬಿಟ್ಟಿದ್ದೀನಿ ಮೇಲೆಲ್ಲ. ಯಾಕಂದರೆ ತುಂಬ ಜನ ಹೇಳ್ತಾಯಿದ್ರಿ, ಕಮೆಂಟ್ ಮಾಡ್ತಾಯಿದ್ರಿ, ದೇವ್ರ ಮನೆ 2 ಸ್ಟೆಪ್ ಇದೆಯಲ್ಲ ಅಲ್ಲಿ ಫೋಟೋಕ್ಕೆಲ್ಲ ಹೂವು ಇಡಬೇಡಿ, ಅಂದರೆ ಶೆಲ್ಫ್ ಇದ್ರ ಕಟ್ಟೆ ಮೇಲೆ ಹತ್ತಬಾರ್ದು ಅಂತೆಲ್ಲ. ಬಟ್ ಏನಂದರೆ ಅದು ತುಂಬ ಹೈಟ್ ಇದೆ ಮತ್ತು ತುಂಬ ಅಗಲ ಇರೋ ಕಾರಣಕ್ಕೆ ಕೈ ಎಟ್ಕಲ್ಲ. ಅದಕ್ಕೋಸ್ಕರ ನೀವೆಲ್ಲ ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂದಮೇಲೆ ಸರಿ ಮೇಲಿರೋ ಫೋಟೋ ಹಳೇದಾಗಿತ್ತಲ್ವ ಅದನ್ನು ಕೂಡ ತೆಗೆದಿಟ್ಬಿಟ್ಟಿದ್ದೆ. ಬೆಳಗ್ಗೆನೆ ತೆಗೆದುಬಿಟ್ಬಿಟ್ಟು ಪೂಜೆ ಮಾಡಿಕೊಂಡೆ. ಇನ್ನು ಒಂದೇ ಒಂದು ಫೋಟೋಕ್ಕೆ ಹೂವು ಕ್ಲೀನಾಗಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು. ಯಾಕಂದರೆ ತುಂಬ ಜನ ಪಾಪ ಕಮೆಂಟ್ ಮಾಡ್ತಾಯಿದ್ರಿ, ಹತ್ತಬೇಡಿ ಅಷ್ಟೇ ಸ್ಟೆಪ್ ಇದೆಯಲ್ಲ ಅದ್ರ ಮೇಲೆ ಹತ್ತಬೇಡಿ ಅಂತ. ಅದಕ್ಕೋಸ್ಕರ ನೀವೆಲ್ಲ ಹೇಳಿದ್ರಿ ಅಂದ್ಬಿಟ್ಟು ಆ ಸ್ಟೆಪ್ಪು ಹತ್ತಲೇಬಾರ್ದು ಅಂದ್ಬಿಟ್ಟು ಇನ್ನು ಫೋಟೋಸು ತೆಗೆದುಬಿಟ್ಟೆ. ಎಲ್ಲ ಆಗೋಷ್ಟರಲ್ಲಿ ಇವಾಗ ಇನ್ನೊಂದ್ಸಲಿ ಪೂಜೆ ಮಾಡಿ ನೋಡಿ, ಮನೆ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಬಟ್ಟೆ ಎಲ್ಲ ಮಾತ್ರ ದಿವಾನ ಮೇಲೆ ತುಂಬಿಸ್ಬಿಟ್ಟಿದ್ದೀನಿ, ಒಗ್ದಿರೋ ಬಟ್ಟೆ ಎಲ್ಲ. ಪೂರ್ತಿ ಮನೆಯೂ ಅಷ್ಟೇ ಕ್ಲೀನಾಗಿ ಕಾಣ್ತಾ ಇದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.